ನಮ್ಮನ್ನ ಅಲ್ಲದೈತವ್ರೆ ಮುಖ್ಯಮಂತ್ರಿಯವರು ದಯಮಾಡಿ ಬರ್ತೇನೆ ಬಂಡಪುರಕ್ಕೆ ಬರ್ತೇನೆ. ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಪಿಟಿಷನ್ ಅನ್ನು ಹಾಕಲಾಗಿದೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯದಿಂದ ಕೇಂದ್ರ ಸರ್ಕಾರದ ವತಿಯಿಂದ ಈಗೇನಾಗಿದೆ, ಅರಣ್ಯ ಇಲಾಖೆ ಇದು ರಾಜ್ಯದ ಅಷ್ಟೇ ಅಲ್ಲ, ನಾವೇನೇ ಒಂದು ಇಂಚ್ ಜಾಗ, ಯಾವುದೇ ಒಂದು ಅರ್ಧ ಗುಂಟೆ ಜಾಗನೂ ಯಾರಿಗಾದ್ರೂ ಅರಣ್ಯೇತರ ಚಟುವಟಿಕೆಗಳಿಗೆ ಕೊಡಬೇಕು, ಖಾಸಗಿಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ ಪರವಾನಗಿ ಬೇಕಾಗ್ತದೆ. ಅದರ ಜೊತೆಯಲ್ಲಿ ಡಿಫಾರೆಸ್ಟೇಷನ್ ಮಾಡಬೇಕು, ಡಿನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು. ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಒಂದು ಗಮನಕ್ಕೆ ನಾವು ತರಬೇಕಾಗ್ತದೆ. ಆ ದೃಷ್ಟಿಯಿಂದ ಈಗಾಗಲೇ ನಾನು ಮತ್ತು ಕಂದಾಯ ಇಲಾಖೆ ಸಚಿವರು ಸೇರಿ ಒಂದು ಸಭೆಯನ್ನು ಮಾಡಿ ಎಲ್ಲ ನಿಮ್ಮ ಶಾಸಕರುಗಳೆಲ್ಲರಿಗೆ ನಾವು ಆಹ್ವಾನ ಮಾಡಿದ್ದೇವೆ. ಅವರು ಬಂದಿದ್ರು. ನಮ್ಮಲ್ಲಿ ಈ ತರ ಪ್ರಕರಣಗಳಿದ್ದಾವೆ. ಡೀಮ್ ಫಾರೆಸ್ಟ್ ಆಗಿದ್ದಂತ ಪ್ರಕರಣನೂ ಇದೆ. ಕೆಲವೊಂದು ಹಳ್ಳಿಗಳು ಫಾರೆಸ್ಟ್ ಅಂತ ಬರ್ತಾ ಇದ್ದಾವೆ. ಕೆಲವು ಡೀಮ್ ಫಾರೆಸ್ಟ್ ಅಂತ ಹಿಂದೆ ಏನ್ ಮಾಡಿದ್ದಾರೆ, ಅದರಲ್ಲಿ ಶಾಲೆ ಇದೆ, ಅಂಗನವಾಡಿ ಇದೆ. ಇವತ್ತು ಸರಿಯಾಗಿ ಸಮೀಕ್ಷೆ ಮಾಡದೇ ಇದ್ದ ಕಾರಣ ಇವತ್ತು ನಮ್ಮ ಎದುರುಗಡೆ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ಹೀಗಾಗಿ ಒಂದು ಅವಕಾಶ ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿದೆ. ಇನ್ನೊಂದ್ಸಲ ಡೀಮ್ಡ್ ಏನಿದೆ, ಆ ಡೀಮ್ಡ್ ಅರಣ್ಯ ಏನಿದೆ ಅದನ್ನು ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ಅದರಲ್ಲಿ ಯಾವುದಾದ್ರೂ ಇವತ್ತು ಅರ್ಹ ಇಲ್ಲ, ಅಲ್ಲಿ ಅರಣ್ಯವಲ್ಲದ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಚಟುವಟಿಕೆಗಳು ನಡ್ತಾ ಇರ್ತಕ್ಕಂಥದ್ದು ಇತ್ತು ಅಂತ ಹೇಳಿದ್ರೆ ಪರ್ಯಾಯ ಜಾಗ ಸರ್ಕಾರ ಕೊಟ್ಟು ಅದನ್ನು ಡೀಮ್ಡ್ ಇಂದ ಕೈ ಬಿಡಬಹುದು ಅನ್ನುವಂಥದ್ದು ಒಂದು ಅವಕಾಶ ಇದೆ. ಅದಕ್ಕಾಗಿ ಈಗಾಗಲೇ ರಾಜ್ಯದಾದ್ಯಂತ ವಿಶೇಷವಾಗಿ ಎಲ್ಲಿ ಅರಣ್ಯ ಕ್ಷೇತ್ರ ಜಾಸ್ತಿ ಇದೆ, ಈಗಾಗಲೇ ತಾವು ಹೇಳಿದ್ರಿ ಚಾಮರಾಜನಗರದಲ್ಲಿ 55%ಗಿಂತಲೂ ಜಾಸ್ತಿ ಅರಣ್ಯ ಇದೆ. ಚಾಮರಾಜನಗರ ಇದೆ, ಕಾರವಾರ ಇದೆ, ಕೊಡಗು ಇದೆ, ಹಾಸನ್ ಇದೆ. ಇವತ್ತು ಈ ರೀತಿಯಲ್ಲಿ 10 ಜಿಲ್ಲೆಗಳು, ಪಶ್ಚಿಮ ಘಟ್ಟದ ಜಿಲ್ಲೆಗಳೇನಿದ್ದಾವೆ, ಈ ಎಲ್ಲಾ ಜಿಲ್ಲೆಗಳಲ್ಲಿ ಈ ಒಂದು ಸಮಸ್ಯೆ ಇದೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಜಂಟಿಯಾಗಿ ಅರಣ್ಯ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆ ಇಬ್ರು ಸೇರಿ ಜಂಟಿ ಸಮೀಕ್ಷೆ ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೇವೆ. ಮತ್ತೆ ಈಗ ಸಾಗುವಳಿದಾರೆ ಅಂತ ತಾವು ಹೇಳ್ತಾ ಇದ್ದೀರಿ, ಇದನ್ನು ನಾನು ಪುನಃ ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ. ಇನ್ನೊಂದು ಸಭೆ ನಾನು ಬಂಡೀಪುರದಲ್ಲೇ ಮುಂದೆ ಕರೀತೇನೆ. ಮುಖಂಡರುಗಳ ಸಹೋದರ ಸಹೋದರಿಯರ ಶಾಸಕ ಮಿತ್ರರಾದಂತ ಮಾನ್ಯ ಗಣೇಶ್ ಪ್ರಸಾದ್ ರವರ, ಇನ್ನೋರ್ವ ಶಾಸಕ ಮಿತ್ರರಾದಂತ ಶ್ರೀ ಅನಿಲ್ ಚಿಕ್ಕಮಾಧವ್ ಅವರೇ, ಉಪಸ್ಥಿತರಿರುವಂತ ಎಲ್ಲ ಈ ಭಾಗದ ಪ್ರಮುಖ ಮುಖಂಡರುಗಳೇ, ಬಂಧುಗಳೇ, ಇವತ್ತು ತಾವೆಲ್ಲರೂ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೃಷಿ ಕ್ಷೇತ್ರ ಮತ್ತು ಕೃಷಿ ಅವಲಂಬಿತ ಸಮಸ್ಯೆಗಳಿಗೆ ಸುಮಾರು 14 ದಿವಸದಿಂದ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ. ಇವತ್ತು ಬೆಳಗ್ಗೆ ಮಾನ್ಯ ಗಣೇಶ್ ಪ್ರಸಾದ್ ರವರು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಬಂಡೀಪುರಲ್ಲಿ ಒಂದು ಸಭೆಯನ್ನು ಕರೆದಿದ್ದೇನೆ. ನಿಮ್ಮೆಲ್ಲ ಏನೊಂದು ಬೇಡಿಕೆಗಳು ಕೊಟ್ಟಿದ್ದೀರಿ, ಅದರಲ್ಲಿ ಪ್ರಮುಖವಾಗಿ ಯಾರು ಈಗಾಗಲೇ ಬೇಸಾಯ ಮಾಡ್ತಾ ಇದ್ದೀರಿ, ಇವತ್ತು ಅವರಿಗೆ ಹಕ್ಕು ಕೊಡುವಂತ ಒಂದು ಏನು ತಮ್ಮ ಬೇಡಿಕೆ ಇದೆ, ಇದನ್ನು ಬಹಳ ಸಲ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ತಮ್ಗೆಲ್ಲ ಗೊತ್ತಿದೆ, ಏನು ಅರಣ್ಯ ಕಾಯ್ದೆ ಇದೆ. ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇನಿದೆ ಗೋದಾವರ್ಮನ್ ಪ್ರಕರಣದಲ್ಲಿ, ಆ ತೀರ್ಪುಗಳೆಲ್ಲ ಬಂದ ಮೇಲೆ ಇವತ್ತು ರಾಜ್ಯ ಸರ್ಕಾರದ ಕೈ ಕಟ್ಟಿದ ಹಾಗೆ ಇವತ್ತು ನಿಯಮಗಳು ಮಾಡಲಾಗಿದೆ. ಹೀಗಾಗಿ ಅನೇಕ ಸಲ ಅರ್ಹ ರೈತರೇನಿದ್ದಾರೆ, ಶರಾವತಿಯಲ್ಲಿ ನೋಡಿದೀವಿ, ಭದ್ರಲ್ಲಿ ನೋಡಿದೀವಿ, ಚಾಮರಾಜನಗರದಲ್ಲಿ ನೋಡ್ತಾ ಇದ್ದೀವಿ, ಬಹಳ ಕಡೆ ನೋಡ್ತಾ ಇದ್ದೀವಿ. ಅರ್ಹರಿದ್ದವರಿಗೂ ಅರಣ್ಯ ಸಂರಕ್ಷಣೆ ಕಾಯ್ದೆ ಬರೋಕ್ಕಿಂತ ಪೂರ್ವದಲ್ಲಿ ಸಹಿತ ಯಾರು ಇವತ್ತು ಉಳುಮೆ ಮಾಡ್ತಾ ಇದ್ರು,
ಅವರಿಗೆ ಸಹಿತ ನಾವು ಹಕ್ಕನ್ನು ಕೊಡುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏಕಪಕ್ಷೀಯವಾದಂತ ತೀರ್ಮಾನಗಳನ್ನು ಮಾಡಿದ್ರೆ ಕೆಲವೊಂದು ಪರಿಸರವಾದಿಗಳು ಇವತ್ತು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ತೆಗೆದುಕೊಂಡು ಅದನ್ನು ರದ್ದು ಮಾಡಿದಂಥದ್ದು ಅನೇಕ ಪ್ರಕರಣಗಳಿದ್ದಾವೆ. ಈಗಾಗಲೇ ಸರ್ಕಾರ, ನಮ್ಮ ಸರ್ಕಾರ, ಯಾರು ಸಣ್ಣ ರೈತರಿದ್ದಾರೆ, ಹಿಂದುಳಿದಾರರಿದ್ದಾರೆ, 3 ಎಕರೆಗಿಂತ ಕಡಿಮೆ ಇದ್ದವರಿಗೆ ಒತ್ತುವರಿ ತೆರವು ಮಾಡಬಾರ್ದು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅಂತ ಪ್ರಕರಣಗಳು ಯಾವುದಾದ್ರೂ ಇದ್ರೆ ನನ್ನ ಗಮನಕ್ಕೆ ಬಂದ್ರೆ ಸ್ಪೆಸಿಫಿಕ್ ಆಗಿ ನಾನು ಇನ್ನೊಮ್ಮೆ ಅವರಿಗೆ ಸೂಚನೆಯನ್ನು ಕೊಡ್ತೇನೆ. ಕೆಲಸ ನಾವು ಮಾಡ್ತೇವೆ. ಯಾವುದಾದ್ರೂ ನಿಯಮ ಪ್ರಕಾರ, ಕಾನೂನು ಪ್ರಕಾರ ಇಲ್ಲದೆ ಇದ್ರೆ ಅದನ್ನು ನಿಮ್ಮ ಅನುಕೂಲಕ್ಕಾಗಿ ಮತ್ತೆ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನೊಂದು ಪ್ರೀ ಪ್ರಿಸರ್ವೇಷನ್ ಆಕ್ಟ್ ಇದೆ. ಇವತ್ತೇನು ಮರ ಗಿಡಗಳ ಸಂರಕ್ಷಣೆ ಮಾಡುವಂತ ಒಂದು ಕಾಯ್ದೆ ಇದೆ, ಬಹಳ ಹಳೆ ಕಾಯ್ದೆ ಇದೆ. ಹಳೆ ಕಾಲದಲ್ಲಿ ಈ ಕಾಯ್ದೆ ಮಾಡಿದಂಥದ್ದು ಇವತ್ತು ಸಮಂಜಸವಾಗಿಲ್ಲ. ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಚರ್ಚೆ ಮಾಡಿ ಈಗ ತೇಗದ ಮರ ಕಟಾವು ಮಾಡ್ಲಿಕ್ಕೆ 1 ವರ್ಷ ಆಗುತ್ತೆ, 6 ತಿಂಗಳಾಗುತ್ತೆ, 2 ವರ್ಷ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಕೆಲವೊಂದು ಕಡೆ ಸತ್ಯನೂ ಅನಿಸ್ತದೆ. ನನಗೆ ಬಹಳ ಜನ ದೂರನ್ನು ಕೊಟ್ಟಿದ್ದಾರೆ. ಸರಳೀಕರಣ ಮಾಡ್ಲಿಕ್ಕೆ ನಾನು ಹೇಳಿದ್ದೇನೆ. ತಾಲೂಕು ಮಟ್ಟದಲ್ಲೇನೆ ಇದನ್ನು ಸರಳೀಕರಣ ಮಾಡಬೇಕು. ಮತ್ತೆ ಈಗ ತಾವೆಲ್ಲ ಏನೊಂದು ಮನವಿ ಕೊಡ್ತಾ ಇದ್ದೀವಿ 10% ಹಿಡ್ಕೋಬಾರ್ದು ಅಂತ, ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡ್ತೀನಿ. ಇನ್ನೂ ಅದನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡಬೇಕು, ಮತ್ತೊಂದು ಮಾಡಬೇಕು ಅನ್ನೋದ್ರ ಬಗ್ಗೆನೂ ರೈತರ ಪರವಾಗಿ ಒಂದು ತೀರ್ಮಾನ ನಮ್ಮ ಅರಣ್ಯ ಇಲಾಖೆ ಬರುವ ದಿನಮಾನಗಳಲ್ಲಿ ತಗೊಳ್ತದೆ. ಅದ್ರ ಜೊತೆಯಲ್ಲಿ ಇವತ್ತು ಈ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರೆ ಅಧಿವೇಶನದಲ್ಲಿ ಅಧಿಸೂಚನೆ ಹೊರಡಿಸಬೇಕಾಗ್ತದೆ. ಹೀಗಾಗಿ ತಿದ್ದುಪಡಿ ತರಬೇಕಾಗ್ತದೆ. ಬರುವ ಏನು ನಮ್ಮ ಡಿಸೆಂಬರ್ ಅಲ್ಲಿ ಅದೇ ನಮ್ಮ ಅಸೆಂಬ್ಲಿ ವಿಧಾನಸಭೆ ಕಾರ್ಯಕಲಾಪ ನಡೀತದೆ. ಆ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಇದನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ. ಹಾಗೆ ಅದನ್ನು ಈಗೇನು ಯಾರಾದರೂ ಅರ್ಜಿ ಕೊಟ್ಟರೆ ಕಾಲಮಿತಿಯಲ್ಲಿ ಅದನ್ನು ಇವತ್ತು ಪರವಾನಗಿ ಕೊಡಬೇಕು ಅನ್ನುವಂಥ ಆದೇಶವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತೇನು ಸಫಾರಿ ಬಗ್ಗೆ ತಾವು ಹೇಳಿದ್ದೀರಿ, ಸಫಾರಿ ನಿಲ್ಲಿಸಬೇಕು. ಸಫಾರಿ ಮಾಡೋದ್ರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಅವು ನಮ್ಮ ಎಲ್ಲೇ ಅರಣ್ಯದಿಂದ ಹೊರಗಡೆ ಬರ್ತಾ ಇದೆ. ಅರಣ್ಯದ ಹೊರಗಡೆ ಬಂದು ಇವತ್ತು ಅನೇಕರಿಗೆ ಆತಂಕ ಇವತ್ತು ನೋಡಿದ್ದೀವಿ, ಸುಮಾರು ಸಾವುಗಳಾಗಿದೆ. ಹೀಗಾಗಿ ಅದ್ರ ಬಗ್ಗೆನೂ ಒಂದು ತೀರ್ಮಾನವನ್ನು ಮಾಡಿ ಇವತ್ತು ರೆಸಾರ್ಟ್ ಇದೆ. ಏನ್ ರೆಸಾರ್ಟ್ಗಳಿದ್ದಾವೆ ಈ ಅರಣ್ಯದ ಹೊರಗಡೆ ಇದ್ದಂಥವು ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಅದು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ. ರೀಜನಲ್ ಕಮಿಷನರ್ ಇದ್ದಂಥವರು ಸಭೆ ಮಾಡಿ ಅವರಿಗೆ ಕಡಿವಾಣ ಆಗುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಯಾರು ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ತಾ ಇದ್ದಾರೆ ಅಂತವ್ರ ಬಗ್ಗೆ ಒಂದು ವರದಿಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ರೀಜನಲ್ ಕಮಿಷನರ್ಗೆ ಕೊಡ್ಲಿಕ್ಕೆ ನಾನು ಸೂಚನೆಯನ್ನು ಕೊಡ್ತೇನೆ. ಈಗೇನು ಮಾನವ ಪ್ರಾಣಿ ಸಂಘರ್ಷ ಇದೆ, ಇದು ದಿನೇ ದಿನೇ ಹೆಚ್ಚಿಗೆ ಆಗ್ತಿರ್ತಕ್ಕಂಥದ್ದು. ಅರಣ್ಯ ಕ್ಷೀಣಿಸ್ತಾ ಇದೆ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವೆಲ್ಲ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಮಾನವ ಪ್ರಾಣಿ ಸಂಘರ್ಷದಲ್ಲಿ ಇವತ್ತು ನಾವೆಲ್ಲ ಕೂಡಿ MMLs ಇದೆ, ಇವತ್ತು ಬಂಡೀಪುರ್ ಇದೆ, ಅನೇಕ ಕಡೆ ಇವೆಲ್ಲ ಸಮಸ್ಯೆಗಳ ಬಗೆಹರಿಸಲಿಕ್ಕೇನೆ ಇವತ್ತು ಸಹಬಾಳ್ವೆ ಜೊತೆಯಲ್ಲಿ ಏನು ಕಂದಕ ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಟೆಂಟಗಲ್ ಫೆನ್ಸಿಂಗ್ ಇರ್ಬೋದು, ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಇವತ್ತು ಡ್ರೋನ್ ಕ್ಯಾಮರಾಗಳಿರ್ಬೋದು. ನಿಮಗೇನು ಅವಶ್ಯಕತೆ ಇದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಕಮಾಂಡ್ ಸೆಂಟರ್ ಮಾಡಬೇಕು ಅಂತಾನು ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಎಲ್ಲರ ಬೇಡಿಕೆಗೆ ಅನುಗುಣವಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಅನುದಾನವನ್ನು ಮಂಜೂರಿ ಮಾಡಿದ್ದಾರೆ. ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. ಇಲ್ಲಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಗಣೇಶ್ ಪ್ರಸಾದ್ ಅವರು ಮತ್ತು ಅನಿಲ್ ಚಿಕ್ಕಮಾದವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಎಲ್ಲಾ ಪ್ರಸ್ತಾವನೆಗಳು ಆದಷ್ಟು 15 ದಿವಸ ಒಳಗಾಗಿ ಅದನ್ನು ಮಂಜೂರಾತಿ ಮಾಡಿಸಿ ಟೆಂಡರ್ ಕರೆದು 1-2 ತಿಂಗಳ ಒಳಗಾಗಿ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಇವತ್ತು ನಿಮ್ಮ ಬಗ್ಗೆ ನಮ್ಗೆಲ್ಲರಿಗೆ ಬಹಳಷ್ಟು ಈಗ ಯಾರ್ಯಾರಿಗೆ ಜಾನುವಾರುಗಳು ಹತ್ಯೆ ಆಗಿದ್ದಂಥದ್ದು ಇರ್ಬೋದು, ಬೆಳೆ ಹಾನಿ ಆಗಿದ್ದಂಥದ್ದು ಇರ್ಬೋದು, ಕಾಲಮಿತಿಯಲ್ಲಿ ಹಣ ಕೊಡಬೇಕು ಅಂತ ಹೇಳಿದ್ದೇನೆ. ಹೋದ ವರ್ಷ ಇವೆಲ್ಲ ಸೇರಿ ಸುಮಾರು 40-45 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಮಾರ್ಚ್ ಒಳಗಾಗಿ. ಈ ವರ್ಷ ಈಗಾಗಲೇ 23 ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಇನ್ನು ಪರಿಹಾರ ನಮ್ಮ ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ಇಕ್ಕಿದ್ದಕ್ಕಿಂತಲೂ ಜಾಸ್ತಿ ಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ. ಎಷ್ಟು ಬೇಕಾದಷ್ಟಕ್ಕೆ ಪರಿಹಾರ ಕೊಡ್ಲಿಕ್ಕೆ ಅವರ ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರುವಂತ ದಿನಮಾನಗಳು ಆದಷ್ಟು ಶೀಘ್ರದಲ್ಲಿ ಈ ಒಂದು ಭಾಗದಲ್ಲಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ,
ಬೆಳೆ ಹಾನಿ ಆಗಿದ್ದಕ್ಕೆ, ಜಾನುವಾರು ಹಾನಿ ಆಗಿದ್ದಕ್ಕೆ ಕಾಲಮಿತಿಯಲ್ಲಿ ಕನಿಷ್ಠ 1 ವಾರ ಅಥವಾ 10 ದಿವಸಗಳ ಒಳಗಾಗಿನೇ ಆ ಒಂದು ಹಣ ಪಾವತಿ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ನಿಮ್ಮೆಲ್ಲರ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲ ನಾವು ಸ್ಪಂದನೆ ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ನನ್ನ ಗಮನಕ್ಕೆ ಈ ವಿಷಯ ನಾನು ರೇಸ್ ಮಾಡ್ತೇನೆ. ಈ ವಿಷಯ ನನ್ನ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಮಾಡಿ ಅದನ್ನು ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೀಗಾಗಿ ತಾವೆಲ್ಲ ಜಾಯಿಂಟ್ ಸರ್ವೆ ಅಂತ ನಡೀತಾ ಇದೆ, ಆದೇಶ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಬಹಳ ದೊಡ್ಡ ಪ್ರದೇಶ ಇದೆ, ಹೀಗಾಗಿ ಸ್ವಲ್ಪ ಇನ್ನು ಹೆಚ್ಚಿನ ಸಿಬ್ಬಂದಿಯ ಅವಶ್ಯಕತೆ ಇದೆ. ಅದನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಜಾಯಿಂಟ್ ಸರ್ವೆಯನ್ನು ಬೇಗ ಮಾಡಿಸ್ತೇವೆ, ಅದರಲ್ಲೇನು ತೊಂದರೆ ಇಲ್ಲ. ಅದಕ್ಕೆ ಇಷ್ಟೆಲ್ಲ ನಾವು ಸ್ಪಂದನೆ ಮಾಡಲಿಕ್ಕೆ ತಯಾರಿದ್ದೇವೆ. ನಾವೆಲ್ಲ ನಿಮ್ಮವರಿದ್ದೇವೆ, ನಮ್ಮ ಸರ್ಕಾರ ನಿಮ್ಮದಿದೆ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ. ಇದಕ್ಕೆ ದಯವಿಟ್ಟು ತಾವೆಲ್ಲರೂ ನಮ್ಮೆಲ್ಲರ ಮಾತಿಗೆ ಹೋಗೊಟ್ಟು, ಶಾಸಕರ ಮಾತಿಗೆ ಹೋಗೊಟ್ಟು ತಮ್ಮ ಪ್ರತಿಭಟನೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ಮನವಿಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು. ಗೌರವಾನ್ವಿತ ರೈತ ಬಂಧುಗಳೇ, ಈಗೇನು ನೋಡಿ, ಎಲ್ಲೂ ಹಂದಿಗಳಿಲ್ಲ, ನೌಲುಗಳಿಲ್ಲ, ನಮ್ಮೊಂದರ ಹಂದಿಗಳು ನಮ್ಮೊಂದರ, ಜಿಂಕೆಗಳು ನಮ್ಮೊಂದರ, ಕಾಡಲಿಲ್ಲ, ಕಾಡ ಇರ್ಬೇಕಾದ ಜಾಗಲಿಲ್ಲ, ಉಳಿತಿರ್ತೇವೆ ನಮ್ಮಲ್ಲಿ ಬರ್ತೇವೆ. ಮತ್ತೆ ಇಲ್ಲಿ ಮೇನ್ ನಾವೇನಾದ್ರು ಸಫಾರಿ ಬಫರ್ ಝೋನ್ ಕರ್ಕೊಂಡೋಗಿ ಇವರು ಕೋರ್ ಝೋನ್ಗೆ 24-25 ಬೇಲ್ಸ್ 4 ಟೈಮ್ ಓಡಾಡ್ತಾರೆ. ಜೊತೆಗೆ ಜಂಗಲ್ ಲ್ಯಾಂಡ್ ರೈತರ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಅದನ್ನು ಕೇಳಲಿಕ್ಕೆ ಇಲ್ಲಿಗೆ ನಾನು ಬಂದಿದ್ದೇನೆ. ಹಿಂದಿನ ಒಂದ್ಸಲ ಬಂದು ಸಭೆ ರೈತ ಸಂಘದ ಅನೇಕ ಪದಾಧಿಕಾರಿಗಳು ನಮಗೆ ಭೇಟಿ ಮಾಡಿ ಅವರ ಒಂದು ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ. ತಾವು ಈಗಾಗಲೇ ಹೇಳಿದ್ದೀರಿ, ಇವತ್ತು ಜೀವನನೂ ಮುಖ್ಯ, ಜೀವನೋಪಾಯನೂ ಮುಖ್ಯ. ಈ ಭಾಗದಲ್ಲಿ 10 ಜಿಲ್ಲೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಚಾಮರಾಜನಗರದಲ್ಲಿ ಅತಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಇದೆ. ಇದು ಪಶ್ಚಿಮ ಘಟ್ಟದ ಒಂದು ಭಾಗ. ಇಲ್ಲಿ ಅನೇಕ ಪಕ್ಷಿ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು, ಸಸ್ಯ ಪ್ರಭೇದಗಳು, ಅನೇಕ ಇವತ್ತು ಜೀವ ವೈವಿಧ್ಯಮಯವಾದಂಥ ಒಂದು ತಾಣಪ್ಪ ಅಂತ ಹೇಳಿದರೆ ಇದು ನಮ್ಮ ಚಾಮರಾಜನಗರ, ಇತರ ಕೊಡಗು ಇರ್ಬೋದು, ಈ ರೀತಿಯ ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇವೆಲ್ಲವೂ ಕರ್ನಾಟಕ ರಾಜ್ಯದ ಅರಣ್ಯ ಸಂಪತ್ತು ಏನಿದೆ ಆ ಸಂಪತ್ತು ಇವತ್ತು ಸಂರಕ್ಷಣೆ ಮಾಡೋದು ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಮಾನವ ಜೀವ, ಇವತ್ತು ಜೀವನೂ ಅತ್ಯಮೂಲ್ಯವಾದಂಥದ್ದು. ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ಮಾನವ ಪ್ರಾಣಿ ಸಂಘರ್ಷ ಇವತ್ತಿಂದಲ್ಲ, ನೂರಾರು ವರ್ಷದಿಂದ ಇವತ್ತು ಹಿಂದಿನಿಂದಲೂ ಇಟ್ಕೊಂಡು ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸುಮಾರು 40-50 ಜನ ಪ್ರತಿ ವರ್ಷ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾರೆ. ಆನೆ ದಾಳಿ ಇರ್ಬೋದು, ಕರಡಿ ದಾಳಿ ಇರ್ಬೋದು, ಹುಲಿ ದಾಳಿ ಇರ್ಬೋದು, ಚಿರತೆ ದಾಳಿ ಇರ್ಬೋದು. ಹೀಗಾಗಿ ಇವತ್ತು ನಿಮಗೂ ಗೊತ್ತಿದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಲಿ ಅರಣ್ಯ ಕ್ಷೀಣಿಸ್ತಾ ಇದೆ. ಅನೇಕ ಕಡೆ ನಗರೀಕರಣ ಆಗ್ತಾ ಇದೆ, ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದಾನೊಂದು ಕಾಲದಲ್ಲಿ ಹಿಂದೆ ನಮ್ಮ ಪೂರ್ವಜರಿದ್ದಂಥ ಸಂದರ್ಭದಲ್ಲಿ ಸಹಬಾಳ್ವೆ ಇತ್ತು. ಈ ಪ್ರಾಣಿಗಳ ಆನೆ ಇದೆ, ಚಿರತೆ ಇದೆ, ಕರಡಿ ಇದೆ, ಹುಲಿ ಇದೆ, ಹೆಜ್ಜೆ ಗುರುತುಗಳಿಂದ ಅವರಿಗೆ ಮಾಹಿತಿ ಕೊಟ್ಟು ಎಲ್ಲ ಕಡೆ ತಿಳಿಸ್ತಾ ಇದ್ರು. ಅತ್ಯಾಧುನಿಕವಾದಂಥ ಅವ್ರ ಹತ್ರ ಏನು ಇವತ್ತು ಯಾವುದೇ ತಂತ್ರಜ್ಞಾನ ಇರಲಿಲ್ಲ. ಆದಾಗ್ಯೂ ಸಹಿತ ಅವರು ಪ್ರಾಣಿಗಳ ಜೊತೆ ಜೀವನ ಮಾಡ್ತಾರೆ. ಪ್ರಕೃತಿ ಪರಿಸರ ಇದರ ಸಮತೋಲನ ಕಾಪಾಡಬೇಕು ಅಂದರೆ ಪ್ರಾಣಿಗಳ ಅವಶ್ಯಕತೆ ಇದೆ. ತಮಗೂ ಗೊತ್ತಿದೆ, ಯಾಕಂದರೆ ಈ ಭಾಗದವರಿಗೆ ನೀವೆಲ್ಲ ಅನಿಸಿಕೆಗಳು, ನಿಮ್ಮ ನೋವು. ಇವತ್ತು ನಿನ್ನೆ ಏನು ಹುಲಿ ದಾಳಿಯಿಂದ ಯಾರು ಮೃತಪಟ್ಟಂಥವರು ರಾಜಶೇಖರರು, ಭಾಳ ದುಃಖ ಇದೆ. ಅತ್ಯಂತ ದುರ್ದೈವದ ಸಂಗತಿ. ಒಂದೇ ಒಂದು ಜೀವ ಹಾನಿ ಆಗ್ಬೋದು, ಅದು ನಮ್ಮ ಪ್ರಮುಖವಾದಂಥ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ವ್ಯವಸ್ಥೆ ಇದೆ ಅನೇಕ ರೀತಿಯಲ್ಲಿ. ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಹೇಳಿದ್ದೇವೆ. ಒಂದು ಯಾರು ಇವತ್ತು ಅತ್ಯಂತ ಪರಿಣಿತರಿದ್ದಾರೆ, ತಜ್ಞರ ಕಡೆಯಿಂದ ಆನೆಗಳ ಬಿಹೇವಿಯರಲ್ಲಿ ಏನಾದರೂ ತೊಂದರೆ ಇದೆ, ಯಾಕೆ ಆಹಾರಗಳ ತೊಂದರೆ ಇದೆಯಾ, ನೀರಿನ ತೊಂದರೆ ಇದೆಯಾ, ಇವೆಲ್ಲದರ ಬಗ್ಗೆ ಇವತ್ತು ಅನೇಕ ರೀತಿಯಲ್ಲಿ ನಾವು ಸ್ಟಡಿ ಮಾಡಲಿಕ್ಕೆ ಹೇಳಿದ್ದೇವೆ, ಅಧ್ಯಯನ ಮಾಡಲಿಕ್ಕೆ ಹೇಳಿದ್ದೇವೆ. ಅದರ ವರದಿಯನ್ನು ಕಾಯ್ತಾ ಇದ್ದೇವೆ.
ಅಧಿಕಾರಿಗಳು ನಾವು ಅವ್ರ ಪರ ಇವ್ರ ಪರ ಅನ್ನೋಂಥ ಪ್ರಶ್ನೆ ಬೇಕು. ಜನಪ್ರತಿನಿಧಿಗಳಿದ್ದೀವಿ, ಜನರಿಗಾಗಿ ದುಡಿತಾ ಇದ್ದೇವೆ. ಇವತ್ತು ಅಧಿಕಾರಿಗಳು ಅನೇಕ ಸಲ ನಾವು ನೋಡ್ತೀವಿ, ಅನೇಕ ಆನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾಗಿದ್ದು ನೋಡಿದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯದು ಇದೆ, ಕೆಲವರು ಆಲಸ್ಯಗಳಿರ್ತಾರೆ, ಕೆಲವು ನ್ಯೂನತೆಗಳಿರ್ತವೆ, ಎಲ್ಲವನ್ನೂ ಒಪ್ಪಿಕೊಳ್ಳೋದೇ ಬೇಕಾಗುತ್ತೆ. ಇದೆಲ್ಲ ಅವರು ಸಹಿತ ಜೀವದ ಹಂಗನ್ನು ತೊರೆದು ಆನೆ ಸರಿ ಇಡುವಂಥ ಕಾರ್ಯಾಚರಣೆ ಇರ್ಬೋದು, ಹಿಮ್ಮೆಟ್ಟಿಸುವಂಥ ಕಾರ್ಯಾಚರಣೆ ಇರ್ಬೋದು, ಇದೆಲ್ಲ ಭಾಳ ಎಕ್ಸ್ಪರ್ಟ್ ಆಗಿ ಭಾಳ ಜವಾಬ್ದಾರಿಯುತವಾಗಿ ಮಾಡಬೇಕಾದಂಥ ಒಂದು ವಿಷಯಗಳಿದೆ. ಆದಂಥ ಒಂದು ಸಂಗತಿ ಇದನ್ನು ಸರಿಪಡಿಸಬೇಕು. ಇದನ್ನು ಭಾಳಷ್ಟು ಸಭೆಯನ್ನು ಮಾಡಿದ್ದೇವೆ. ಈಗ ಹಿರಿಯ ಅಧಿಕಾರಿ ಅರಣ್ಯದ ಅಂಚಿನಲ್ಲಿರುವಂಥ ರೈತರಿದ್ದಾರೆ, ಅವ್ರ ಜೊತೆಯಲ್ಲಿ ನಿರಂತರವಾದ ಸಂಪರ್ಕ ಸಮನ್ವಯ ಇವತ್ತಿರುವಂಥದ್ದು ಬಹಳ ಮುಖ್ಯ ಇದೆ. ಈಗಾಗಲೇ ಹೇಳಿದ್ವಿ, ದೂರವಾಣಿ ನಾವು ಕರೆ ಮಾಡಿದ್ರು ಸ್ವೀಕಾರ ಮಾಡೋದಿಲ್ಲ ಅನ್ನೋಂಥದ್ದು ಅದು ಸರಿಯಲ್ಲ. ನಾನು ಅವರಿಗೆ ಸೂಕ್ತವಾದಂಥ ಸೂಚನೆ ಕೊಡ್ತೀನಿ ಅನ್ನೋಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೀನಿ. ಅನೇಕ ಸಲ ನಮ್ಮ ಅಧಿಕಾರಿಗಳಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಭಾಳಷ್ಟು ಕಡೆ ತಾವು ಸ್ವತಃ ಖುದ್ದಾಗಿ ಹೋಗಬೇಕು, ಹೋಗಿ ಮಕ್ಕಳ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ ಸಂಪರ್ಕ ಮಾಡಿ, ಸಭೆಗಳು ಮಾಡಿ ಹೆಚ್ಚಿನ ರೀತಿಯಲ್ಲಿ ಸಮನ್ವಯ ಸಾಧಿಸುವಂಥದ್ದು ಅವಶ್ಯಕತೆ. ಈಗಾಗಲೇ ನೀವು ಕೆಲವೊಂದು ನಮಗೆ ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಪ್ರಕರಣ ಆಗಿದ್ದರ ಬಗ್ಗೆ ಇರ್ಬೋದು, ಇತರ ಅನೇಕ ವಿಷಯಗಳ ಬಗ್ಗೆ ತಾವೆಲ್ಲ ಮಾತನಾಡಿದ್ದೇವೆ. ಸಭೆಯಲ್ಲಿ ನಾನು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆನೂ ಮಾಡ್ತೇನೆ. ಮತ್ತು ಸಫಾರಿ ಅದನ್ನು ಬಂದ್ ಮಾಡುವಂಥದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿದ್ದೀವಿ. ಆ ವಿಷಯದ ಬಗ್ಗೆ ನಾವು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ. ನಮ್ಮ ಉದ್ದೇಶ ಒಂದೇ ಒಂದು ಪ್ರಾಣ ಹಾನಿ ಆಗಬಾರ್ದು, ಅರಣ್ಯ ಸಂರಕ್ಷಣೆ ಆಗಬೇಕು, ವನ್ಯಜೀವಿ ಸಂರಕ್ಷಣೆ ಆಗಬೇಕು, ರೈತರಿಗೆ ಇವತ್ತು ಯಾವುದೇ ರೀತಿಯ ತೊಂದರೆನೂ ಆಗಬಾರ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರಿಗೆ ಒಂದು ಬೇಡಿಕೆಗಳನ್ನು ಇಕ್ಕಿದ್ದೀರಿ ಅಥವಾ ನಿಮ್ಮ ಪ್ರಸ್ತಾವನೆಯನ್ನು ಡಿಮ್ಯಾಂಡ್ಸ್ ಸರ್, ಬೇಡಿಕೆ ಆಯಿತು. ನಿಮ್ಮ ಏನು ಡಿಮ್ಯಾಂಡ್ಸ್ ಇದೆ ಇವೆಲ್ಲ ಡಿಮ್ಯಾಂಡ್ಸ್ಗಳನ್ನು ಅಧಿಕಾರಿಗಳು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಸೂಕ್ತವಾದಂಥ ಒಂದು ರೈತರಿಗೆ ಅನುಕೂಲ ಆಗುವಂಥ ತೀರ್ಮಾನವನ್ನು ಮಾಡ್ತೇವೆ. ಒಂದು ನಿರ್ವಹಣಾ ಕಾರ್ಯಪಡೆ, ಮಾನವ ಪ್ರಾಣಿ ಸಂಘರ್ಷ ನಿರ್ವಹಣಾ ಕಾರ್ಯಪಡೆ ಇವತ್ತು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಅದರಲ್ಲಿ NGOಗಳಿಗೆ ಎಲ್ಲರಿಗೆ ಸೇರಿಸಿಕೊಂಡು ಜನಪ್ರತಿನಿಧಿಗಳು ಇರ್ತಾರೆ. ಪ್ರತಿನಿತ್ಯ ನಿರಂತರವಾಗಿ ಸಂಪರ್ಕವನ್ನು ಸಾಧಿಸಿಕೊಂಡು ಇವತ್ತು ಈ ಮಾನವ ಪ್ರಾಣಿ ಸಂಘರ್ಷ ಇದಕ್ಕೆ ತಾರ್ಕಿಕ ಅಂತ, ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನ ಮಾಡಿದ್ದೇನೆ ಸರ್. ಅದರ ಜೊತೆಯಲ್ಲಿ ಇವತ್ತೊಂದು ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಆ ಕಮಾಂಡ್ ಸೆಂಟರ್ ಮುಖಾಂತರ ಎಲ್ಲಿ ಏನೇ ಆದರೂ ಒಂದು ರಾಜ್ಯ ಮಟ್ಟದಲ್ಲಿನೂ ತಕ್ಷಣವೇ ಸ್ಪಂದನೆ ಮಾಡುವಂಥದ್ದು, ಎಲ್ಲಿ ಇವತ್ತು ಹುಲಿ ಹೊರಗಡೆ ಬಂದರೆ, ಆನೆ ಹೊರಗಡೆ ಬಂದರೆ ಜನರಿಗೆ ಮಾಹಿತಿ ಕೊಡುವಂಥದ್ದು, ಅವೆಲ್ಲ ಕಾರ್ಯ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇನೆ. ಬಂಡೀಪುರದಲ್ಲಿ ವಿಶೇಷವಾಗಿ 2 ಹಂತದ ಪ್ಲಾಸ್ಟಿಕ್ ತಪಾಸಣೆ ಮಾಡಬೇಕು ಅನ್ನೋಂಥದ್ದು ನಾನು ಹಿಂದೆ ಹೇಳಿದ್ದೆ. ಅದನ್ನು ಜಾರಿಗೆ ಮಾಡಲಿಕ್ಕೆ ಇವತ್ತು ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. 1ನೇ ಹಂತದಲ್ಲಿ ಯಾಕೆಂದರೆ ಪ್ಲಾಸ್ಟಿಕ್ ಮಣ್ಣಾಗೋದಿಲ್ಲ, ನೀರಲ್ಲಿ ಕರಗೋದಿಲ್ಲ, ಅದನ್ನು ನಾವು ಸುಟ್ಟಾಕ್ಬಿಟ್ರೆ ವಿಷಕಾರಿಯಾದಂಥ ಅಂಶ ಗಾಳಿಯಲ್ಲಿ ಬೆರೆತು ಇವತ್ತು ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ನೀರಿನಲ್ಲಿದ್ದರೆ ಜಾನುವಾರುಗಳು ಸತ್ತೋಗ್ತವೆ. ಹೀಗಾಗಿ 1ನೇ ಹಂತದಲ್ಲಿ ಸ್ವಯಂ ಪ್ರೇರಣೆಯಿಂದ ಯಾರು ಪ್ರವಾಸಿಗರಿದ್ದಾರೆ, ಪ್ರಯಾಣ ಮಾಡಲಿಕ್ಕೆ ಬರ್ತಾರೆ, ಅಂಥವ್ರು ಪ್ಲಾಸ್ಟಿಕ್ಕಲ್ಲೇ ಇವತ್ತು ಅವರು ಬಿಸಾಕಬೇಕು. ಅದರ ಒಂದು ವೇಳೆ 2ನೇ ಹಂತದಲ್ಲಿ ನಮ್ಮ ಅಧಿಕಾರಿಗಳು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ದೊರಕಿದರೆ ಏಕಬಳಕೆ ಪ್ಲಾಸ್ಟಿಕ್ ಅವರಿಗೆ ದಂಡ ಹಾಕಿ ಇವತ್ತು ವಸೂಲಿ ಮಾಡುವಂಥದ್ದು ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಅರಣ್ಯದ ಒಳಗಡೆ ಪ್ಲಾಸ್ಟಿಕ್ ಯಾರೂ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥದ್ದು, ಅದನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಮತ್ತೆ ಪುನಃ ಇಲ್ಲಿಗೆ ಬಂದು ಜನಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ರೈತರ ಜೊತೆಯಲ್ಲಿ ಅರಣ್ಯದ ಅಂಚಿನಲ್ಲಿರುವಂಥ ಎಲ್ಲ ನಮ್ಮ ಜನರ ಜೊತೆಯಲ್ಲಿ ಚರ್ಚೆ ಮಾಡಿ ಇದಕ್ಕೆ ಒಂದು ಉತ್ತಮವಾದಂಥ ಒಳ್ಳೆಯ ರೀತಿಯಿಂದ ಇವತ್ತು ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರ್ದು, ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡುತ್ತೆ. ಸರ್, ತಮಗೆ ಗೊತ್ತಿದೆ ಚಾಮರಾಜನಗರನ ಹುಲಿಗಳ ನಾಡು ಅಂತ ಕರೀತಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರುವಂತಹ ಜಿಲ್ಲೆ ಚಾಮರಾಜನಗರ. ಇಲ್ಲೇ ಕೂಡ 8ಕ್ಕೂ ಹೆಚ್ಚು ಹುಲಿಗಳ ಹತ್ಯೆ ಆಗತ್ತೆ. ಕಾರಣ ಅಂತ ಹೇಳಿದ್ರೆ ಹಸು ಮೇಲೆ ದಾಳಿ ಆಗಿತ್ತು, ಹಾಗಾಗಿ ವಿಷ ಪಂದ್ವಿ ಅಂತ ಬಂದಿರುವಂತ ವರದಿ. ಆದ್ರೆ ಮುಖ್ಯವಾಗಿ ಹೇಳುವಂತದ್ದು ಸರ್, ಈ ಹಿರಿಯ ಅಧಿಕಾರಿಗಳಿದ್ದಾರೆ, ಅರಣ್ಯಾಧಿಕಾರಿಗಳು, ಅವ್ರು ಯಾರು ಕೂಡ ಸ್ಪಾಟಿಗೆ ಹೋಗಲ್ಲ, ಅಲ್ಲಿರುವಂತಹ ಗ್ರಾಮಸ್ಥರನ್ನ ಗಣನೆಗೆ ತಗೊಳ್ಳೋದೇ ಇಲ್ಲ ಅಂತ. ಹಾಗಾಗಿ ಆಗ್ತಾ ಇದೆ ಅಂತ ನಾನು ಹಿರಿಯ ಅಧಿಕಾರಿಗಳ ಒಂದು ಉನ್ನತ ಮಟ್ಟದ ತನಿಖಾ ತಂಡವನ್ನು ರಚನೆ ಮಾಡಿದ್ದೆ.
ತನಿಖಾ ತಂಡದ ವರದಿ ಮೇಲೆ ಕ್ರಮ ತಗೊಂಡಿದ್ದೇವೆ, ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ಎರಡನೇ ಸಲನೂ ಹುಲಿ ಏನು ಇವತ್ತು ಸಾವಾಯಿತು, ಇವತ್ತು ವಿಷಪ್ರಾಶನದಿಂದ, ಅದರಲ್ಲೂ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಯಾರ್ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಯಾರು ತಪ್ಪಿದೆ ಅಂಥವರಿಗೆ ಕಾನೂನು ರೀತಿಯ ಇವತ್ತು ಶಿಸ್ತು ಕ್ರಮನೂ ಆಗಿದೆ. ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಒಂದು ಎಸ್ ಒ ಪಿ ಫಾಲೋ ಮಾಡಿ ಈ ರೀತಿ ಆಗಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಸಫಾರಿ ಕೂಡ ಇದು ಮಾಡಬೇಕು ಅಂತ ಒಂದು ಪಾದಯಾತ್ರೆ ಕೂಡ ಇದು ಮಾಡ್ತಾರೆ. ಸಫಾರಿ ಕೂಡ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ಈ ಭಾಗದ ರೈತರ ಒಂದು ಬೇಡಿಕೆ ಇದೆ. ಅದರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಬಂಡೀಪುರ ಇಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಸರ್ ಹೆಗ್ಗಿಲ್ಲದ ರೆಸಾರ್ಟ್ಗಳು ಮತ್ತೆ ಹೋಮ್ ಸ್ಟೇಗಳು ತಲೆ ಎತ್ತಾ ಇದಾವೆ. ಇದಕ್ಕೆ ಅರಣ್ಯಾಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಮಾತುಗಳು, ಆರೋಪ ಕೂಡ. ನೋಡಿ, ಏನಾದರೂ ಸಿದ್ಧ ಆದರೆ ಅವ್ರ ಮೇಲೆ ಕ್ರಮ ಆಗ್ತದೆ ಅನ್ನುವಂಥದ್ರಲ್ಲಿ ಸಂದೇಹವೇ ಬೇಡ. ಒಂದನೇದು, ಇವತ್ತು ಎಲ್ಲಿ ಹೊರಗಡೆ ರೆಸಾರ್ಟ್ ಆಗ್ತಾ ಇದೆ, ಈಗದು ಕಂದಾಯ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, RC ಇದ್ದಾರೆ, ಇವತ್ತು ರೀಜನಲ್ ಕಮಿಷನರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿ ಕಡೆಯಿಂದ ಅವರು ಪರವಾನಗಿ ತೆಗೆದುಕೊಳ್ಬೇಕಾಗ್ತದೆ. ಪರವಾನಗಿ ತೆಗೆದುಕೊಂಡ್ರೆ ಅವರು ರೆಸಾರ್ಟ್ ಆಗಲಿ ಅಥವಾ ಹೋಟೆಲ್ಗಳಾಗಲಿ ಅನುಮತಿ ತಗೊಳೋದು ಟೆಂಪರರಿ ಸ್ಟ್ರಕ್ಚರ್ ಅಂತ ಸರ್, ಬಟ್ ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ತಾ ಆ ರೀತಿಯಲ್ಲಿ ನಮ್ಮ ಗಮನಕ್ಕೆ ಬಂದರೆ ಇವತ್ತು ಅದನ್ನು ನನಗೆ ಯಾವುದೋ ದೂರುಗಳು ಬಂದರೆ ಅಥವಾ ನಮ್ಮ ಅರಣ್ಯ ಇಲಾಖೆ ವತಿಯಿಂದಲೂ ಅದರ ಬಗ್ಗೆ ತನಿಖೆ ಮಾಡಿಸ್ತೇನೆ. ಸರ್, ಆಗೊಂಬೆಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ಶಿವಮೊಗ್ಗದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಈ ಕಾಳಿಂಗ ಸರ್ಪಗಳ ಸಂರಕ್ಷಣೆಗಾಗಿ ಒಂದು ವರದಿ ಕೊಡಿ ಒಂದು ವಾರದಲ್ಲಿ ಅಂತ. ತಾವು ಹೇಳಿ ಒಂದು ತಿಂಗಳು ಕಳೆದ್ರು ಕೂಡ ಯಾವುದೇ ರೀತಿ ವರದಿ ಬಂದಿದೆ, FIR ಆಗಿದೆ, ಕ್ರಮ ಆಗ್ತಾ ಇದೆ. ಇವತ್ತು ಅದರಲ್ಲಿ ಏನು ಸತ್ಯಾಸತ್ಯತೆ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ. ಸರ್, ಕೊನೆಯದಾಗಿ ಸರ್, ಈಗ ಪೊಲಿಟಿಕಲ್ ವಿಚಾರ ಬರೋದಾದ್ರೆ ಪ್ರಾಣಿಗಳು ಪಾಲಿಸುವ ಅರಣ್ಯದು ಒತ್ತುವರಿಯಾಗಿದೆ. ಹೇಳಿದಿಲ್ಲಪ್ಪ, ನಾನು ಹೇಳ್ತೀನಿ, ನಾಳೆಯಿಂದ ಬದಲಾವಣೆ ನೋಡ್ತೀನಿ.